ಕರ್ನಾಟಕ ಸರ್ಕಾರ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ವತಿಯಿಂದ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಕುರಹಟ್ಟಿ ಗ್ರಾಮದಲ್ಲಿ ಲೋಕಪಾವನಿ ನದಿಯಿಂದ ಸುಂಕತಣ್ಣೂರು ಕೆರೆ ಹಾಗೂ ಇತರೆ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಯ ಉದ್ಘಾಟನೆ ಹಾಗೂ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಟೇಪ್ ಕತ್ತರಿಸಿ ಏತ ನೀರಾವರಿಯ ಮೋಟಾರ್ ಸ್ವಿಚ್ ಆನ್ ಮಾಡುವ ಮುಖಾಂತರ ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಕೆನ್ನಾಳು ವಿಜಯಕುಮಾರ್, ಸರ್ವೋದಯ ಕರ್ನಾಟಕ ಪಕ್ಷದ ತಾಲೂಕು ಅಧ್ಯಕ್ಷರಾದ ದಯಾನಂದ್, ಎಣ್ಣೆಹೊಳೆಕೊಪ್ಪಲು ಮಂಜುನಾಥ್, ಸಿದ್ದೇಗೌಡ ಅತ್ತಿಗನಹಳ್ಳಿ, ಕೆಂಪೇಗೌಡ ಕೆಎಚ್ ಕುರಹಟ್ಟಿ, ಪುಟ್ಟಸ್ವಾಮಿ ಕಾಳೇನಹಳ್ಳಿ, ನಳಿನಾಕ್ಷಿ, ಇಮ್ರಾನ್ ಖಾನ್, ಕಾರ್ಯಪಾಲಕ ಇಂಜಿನಿಯರ್, ಸಣ್ಣ ನೀರಾವರಿ ಇಲಾಖೆ ಸೇರಿದಂತೆ ಇನ್ನು ಹಲವು ಅಧಿಕಾರಿಗಳು, ಮುಖಂಡರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಮಿನಿಸ್ಟರ್ ಆಗಿರೋಂಥದ್ದು ಮುಂದೆ ಮಿನಿಸ್ಟರ್ ಆಗಲಿ ಅಂತ. ಈ ಕಡೆ ಸೈಡ್ ಬನ್ನಿ. ಸುಂಕತಣ್ಣೂರು ಏತ ನೀರಾವರಿ ಪ್ರಾಜೆಕ್ಟು ಇವತ್ತು ಚಾಲನೆ ಕೊಡೋಕ್ಕೋಸ್ಕರ ಮಾನ್ಯ ಸಣ್ಣ ನೀರಾವರಿ ಸಚಿವರಾದಂಥ ಬೋಸರಾಜ್ ಸಾಹೇಬರು ಬರಬೇಕಿತ್ತು. ಅವರು ಕಾರಣಾಂತರಗಳಿಂದ ಬರೋಕ್ಕಾಗಿಲ್ಲ. ದಯವಿಟ್ಟು ಯಾರು ಬೇಸರ ಮಾಡ್ಕೊಬೇಡಿ. ಎಲ್ಲ ತುಂಬ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೊಂಡಿದ್ದು ಇದು. ಮತ್ತು ಏನು ಜಕ್ನಳ್ಳಿ ಭಾಗದಲ್ಲಿ 33 ಕೆರೆಗಳನ್ನು ತುಂಬಿಸೋ ಯೋಜನೆದು ಇವತ್ತು ಚಾಲನೆ ಕೊಡಬೇಕಿತ್ತು. ಅವ್ರು ಬರಬೇಕಿತ್ತು, ಬಂದಿಲ್ಲ. ಇವತ್ತು ಏನು ಸುಂಕತಣ್ಣೂರು ಈ ಪ್ರಾಜೆಕ್ಟನ್ನ ಇನಾಗ್ರೇಟ್ ಮಾಡಬೇಕಂತ ಹಲವಾರು ತಿಂಗಳುಗಳಿಂದ ನಾವು ಪ್ರಯತ್ನ ಪಡ್ತಾ ಇದ್ವಿ. ಮಿನಿಸ್ಟ್ರಿಗೋಸ್ಕರ ನಾವು ವೆಯ್ಟ್ ಮಾಡ್ತಾ ಇದ್ವಿ. ಕೊನೆಗೂ ಅದು ಆಗಲೇ ಇಲ್ಲ. ಇವತ್ತು ಒಂದು ಈ ಚಾಲನೆ ಕೊಡೋಕ್ಕೋಸ್ಕರ ಬಂದಿದ್ದೀವಿ. ಈ ಸುತ್ತಮುತ್ತಲು ಗ್ರಾಮಸ್ಥರೆಲ್ಲ ಸುಮಾರು ಕೆರೆಗಳು ಕೈ ಬಿಟ್ಬಿಟ್ಟಿದ್ರು ಅಂತ ನಮ್ಮ ಹತ್ರ ಹೇಳ್ತಾನೆ ಇದ್ರು. ಅದಕ್ಕೋಸ್ಕರ ಈ ಕೆರೆಗಳೇನಿದ್ವು ಅದನ್ನು ಬಿಟ್ಟು 11 ಕೆರೆಗಳನ್ನು ನಾವು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದಾಗಲೇ ಅಪ್ರೂವಲ್ ಆಗಿದೆ, ಟೆಂಡರು ಆಗಿದೆ, ಅಗ್ರಿಮೆಂಟು ಆಗಿದೆ. ಬಾಪೂಜಿ ಅವರೇ ಈಗೇನು ಈ ಕೆಲಸ ಮಾಡಿದ್ರು ಅವ್ರಿಗೆ ಆಗಿರೋದ್ರಿಂದ ಅವರು ಅದನ್ನು ಕೆಲಸನ ಈಗ ಕಂಟಿನ್ಯೂ ಮಾಡಿ ಇನ್ನೇನು ಕುರಟ್ಟಿ ಕೆರೆನೂ ಸೇರಿದಂಗೆ ಲಿಸ್ಟ್ ಕೊಟ್ಟು 3 ಕೆರೆ ಕಟ್ಟೆಗಳು ಸೇರ್ಕೊಂಡಿದೆ. ಅತ್ತಿಗನಹಳ್ಳಿಯಲ್ಲಿ ನೆಹರು ಟ್ಯಾಂಕ್, ಅತ್ತಿಗನಹಳ್ಳಿ, ಹೇಮಾವತಿ, ಮೇಣಾಗ್ರದ್ದು ಗವಿರಾಯಪ್ಪನ ಕಟ್ಟೆ, ಇನ್ನೊಂದು ಮೇಣಾಗ್ರದಲ್ಲಿ ಮದಾಯನ ಕಟ್ಟೆ, ಚಿಕ್ಕನಹಳ್ಳಿ ಕಟ್ಟೆ, ನರಹಳ್ಳಿ ಜವರಾಯಪ್ಪನ ಕಟ್ಟೆ, ಆಮೇಲೆ ಗೊಲನಹಳ್ಳಿ ಕಟ್ಟೆ, ಆಮೇಲೆ ಬೋಳನಹಳ್ಳಿದು ಅಯ್ಯನ ಕಟ್ಟೆ. ಇಷ್ಟು ಸೇರಿದಂಗೆ ಇನ್ನೂ 11 ಕಟ್ಟೆಗಳನ್ನು ಸೇರಿಸಿ ಇದು ಏತ ನೀರಾವರಿದು ಅವ್ರಿಗೂ ಅಲ್ಲಿಗೂ ಪೈಪ್ನ ಹಾಕೋಕ್ಕೆ ರೆಡಿ ಮಾಡಿರೋಂಥದ್ದು. ಇದನ್ನು ಇವಾಗಲೇ ಚಾಲನೆ ಕೊಟ್ಟಿದ್ದೀವಿ. ಈಗ ಇರೋ ಕಟ್ಟೆಗಳಿಗೆ ಏನೇನಾಗಿದೆ ಅದೆಲ್ಲ ಈಗಾಗಲೇ ನೀರು ಬರೋಕ್ಕೆ ಶುರುವಾಗಿದೆ. ದಯವಿಟ್ಟು ತಾವೆಲ್ಲ
ಇದರಿಂದ ಉಪಯೋಗ ಪಡ್ಕೋಬೇಕು. ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಯಾವ ಕಟ್ಟೆಗಳಿದ್ವು ಅದನ್ನು ಇನ್ಯಾವ ಇದ್ದರೆ ಅದನ್ನು ನಾವು ಪತ್ತೆ ಪಡ್ತೀವಿ. ಆದರೆ ಇವಾಗಿರೋಂಥದ್ದು ಇದ್ರ ಜೊತೆಗೆ ಇನ್ನು 11 ಕಟ್ಟೆಗಳನ್ನು ಈಗಾಗಲೇ ಕೆಲಸ ಶುರು ಮಾಡಿ ಇನ್ನೊಂದು ಸ್ವಲ್ಪ ತಿಂಗಳಲ್ಲಿ ಅದನ್ನು ಮುಗಿಸ್ಕೊಡ್ತೀವಿ. ಎಲ್ಲ ಇಲ್ಲಿ ಇಂಜಿನಿಯರ್ಗಳು ಬಂದಿದ್ದಾರೆ, ಯಜಮಾನರುಗಳು ಬಂದಿದ್ದಾರೆ, ತಾವೆಲ್ಲ ಸಹಕಾರ ಕೊಟ್ಟು ಈ ಕಾರ್ಯಕ್ರಮನ ರೂಪಿಸಿದ್ದೀರಿ. ಮತ್ತು ಕಾಂಟ್ರಾಕ್ಟ್ರು ಇದ್ದಾರೆ, ಮತ್ತು ಮಾಧ್ಯಮ ಮಿತ್ರರು ಎಲ್ಲರೂ ಬಂದು ಇಲ್ಲಿ ಈ ಕಾರ್ಯಕ್ರಮನ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಸುತ್ತಮುತ್ತಲಿಂದ ಬಂದಿರೋಂಥ ಎಲ್ಲ ಗ್ರಾಮಸ್ಥರಿಗೆ, ರೈತರಿಗೆ, ಮುಖಂಡರಿಗೆ ಎಲ್ಲರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಧನ್ಯವಾದಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಈ ನಾವು ಅಂದರೆ ಈ ಏನು 17 ಪ್ಲಸ್ 11 ಕೆರೆ ಏನು ತುಂಬಿಸ್ತೀವಿ, ಇದರಿಂದ ಹೆಚ್ಚು ಕಡಿಮೆ 3,000 ಎಕರೆಗೆ ಇಂಡೈರೆಕ್ಟಾಗಿ ಅದು ಅವ್ರ ಪರೋಕ್ಷವಾಗಿ ಅದು ಅಚ್ಚುಕಟ್ಟಿಗೆ ಅನುಕೂಲ ಆಗ್ತದೆ. ಇವಾಗ ರೈತ ಮುಖಂಡರಾದಂತಹ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರಾದಂತಹ ಶ್ರೀಯುತ ದರ್ಶನ್ ಪುಟ್ಟಣ್ಣಯ್ಯನವರೇ, ಅದೇ ರೀತಿ ಈ ಒಂದು ಯೋಜನೆಯನ್ನ ಮಾಡಿದಂತಹ ಗುತ್ತಿಗೆದಾರರೇ ಹಾಗೂ ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಮುಖಂಡರೇ ಹಾಗೂ ನನ್ನ ಆತ್ಮೀಯ ಬಂಧುಗಳೇ, ಇವತ್ತೊಂದು ದಿವಸ ನಮ್ಮ ಸನ್ಮಾನ್ಯ ಶಾಸಕರು ಹೇಳಿದ ರೀತಿಯಲ್ಲಿ 11+7 ಕೆರೆಗಳು ಈ ಭಾಗದಲ್ಲಿ ಈ ಒಂದು ಸುಂಕಾತಣ್ಣೂರು ಏತ ನೀರಾವರಿ ಯೋಜನೆಯಿಂದ ಅವುಗಳಿಗೆ ನೀರನ್ನ ಹರಿಸಿ ಅವುಗಳನ್ನ ತುಂಬಿಸುವಂತಹ ವ್ಯವಸ್ಥೆಯನ್ನ ಲೋಕಾರ್ಪಣೆ ಮಾಡಿದ್ದಾರೆ. ಇದರಿಂದ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಅಂದಾಜು 3,000 ಎಕರೆ ಪ್ರದೇಶದಷ್ಟು ಜಮೀನಿಗೆ ನೀರಾವರಿ ಸೌಕರ್ಯವನ್ನ ಒದಗಿಸುವಂತದ್ದು ಕೂಡ ಆಗ್ತದೆ. ಮತ್ತೆ ಬೇಸಿಗೆ ಕಾಲದಲ್ಲಿ ಆ ಒಂದು ಕೆರೆಕಟ್ಟೆಗಳಲ್ಲಿ ನೀರು ತುಂಬೋದ್ರಿಂದ ಆ ಜಾನುವಾರುಗಳಿಗೂ ಕೂಡ ನೀರಿನ ಒಂದು ಕೊರತೆ ಉದ್ಭವಿಸೋದಿಲ್ಲ. ಅದ್ರ ಜೊತೆಗೆ ಅಂತರ್ಜಲದ ಅಭಿವೃದ್ಧಿನೂ ಕೂಡ ಈ ಒಂದು ಕೆರೆಕಟ್ಟೆಗಳನ್ನ ತುಂಬಿಸೋದ್ರಿಂದ ಆಗ್ತದೆ. ಹಾಗಾಗಿ ಪರೋಕ್ಷವಾಗಿ ಈ ಒಂದು ಭಾಗದಲ್ಲಿರುವಂತಹ ಈ ಒಂದು ಪಂಪ್ ಸೆಟ್ ಬೋರ್ವೆಲ್ಗಳೇನಿದಾವೆ ಅವುಗಳನ್ನು ಕೂಡ ಜಲಪೂರ್ಣ ಆಗಿ ಅವುಗಳು ಕೂಡ ಶಾಶ್ವತವಾಗಿ ಬೇಸಿಗೆ ಕಾಲದಲ್ಲೂ ಕೂಡ ನೀರನ್ನ ಕೊಡುವಂತದ್ದಕ್ಕೆ ಸಾಧ್ಯತೆಗಳಾಗ್ತದೆ. ಇದರ ಹೆಚ್ಚಿನ ಪ್ರಯೋಜನವನ್ನ ಈ ಒಂದು ಭಾಗದ ರೈತರು, ಸಾರ್ವಜನಿಕರು ಪಡಿಬೇಕು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಅಕಸ್ಮಾತ್ ನೀರು ಏನು ಇನ್ನೂ ಹೆಚ್ಚಿಗೆ ಏನಾದ್ರೂ ದೊರೆಯುವಂತದ್ದು ಆದ್ರೆ ಈ ಮಿಕ್ಕಂತಹ ಯಾವ್ದಾದ್ರೂ ಸೇರ್ಪಡೆ ಆಗಿಲ್ಲದೇನೆ ಇರುವಂತಹ ಕೆರೆಕಟ್ಟೆಗಳನ್ನು ಕೂಡ ತುಂಬಿಸುವಂತದ್ದು ಮುಂದಿನ ಹಂತಗಳಲ್ಲಿ ಆಗ್ತದೆ ಅಂತೇಳಿ ಮಾನ್ಯ ಶಾಸಕರು ನಿಮ್ಗೆಲ್ಗೂ ಕೂಡ ಮಾತು ಕೊಟ್ಟಿದ್ದಾರೆ. ಹಾಗಾಗಿ ಮುಂದೆ ಈ ಒಂದು ಪ್ರದೇಶ ತುಂಬಾ ಅಭಿವೃದ್ಧಿಯತ್ತ ಸಾಗ್ಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ದೇವರನ್ನ ಭಗವಂತನನ್ನ ಬೇಡ್ತೇನೆ. ಎಲ್ಗೂ ಕೂಡ ಕೈ ಅನುಕೂಲ ಆಯ್ತು, ಬಾಕಿಯವ್ರಿಗಿಲ್ಲ. ಹಂಗಾಗಿರೋದ್ರಿಂದ ಅಲ್ಲಿ ಬಾಳೆನಹಳ್ಳಿ ಅಣೆಕಟ್ಟಿಂದ ಒಂದು ಕವಲಿ ಬಂದಿದೆ, ಒಂದು ಚಾನಲ್ ಮಾಡಿದ್ದಾರೆ. ಆ ಬಾಳೆನಹಳ್ಳಿ ಅಣೆಕಟ್ಟು ಕವಲಿಯಿಂದ ನಮಗೆ ಏತ ನೀರಾವರಿ ನೀರನ್ನ ಒಂದು ವಾರ ಹರಿಸಿ ನೀರು ತಪ್ಪಾಕ್ಸಿದ್ರೆ, ಒಂದು ವಾರ ನೀರು ಕೊಡೋದು, ಒಂದು ವಾರ ತಪ್ಪಾಕಿದ್ರೆ ಎಷ್ಟೋ ದನಕರುಗಳಿಗೆ ಮೇವು ನೀರು ಅನುಕೂಲ ಆಗ್ತದೆ ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಶಾಸಕರು ಸಾಲ್ಟೇಜ್ ಆಗುತ್ತೆ, ನೀರು ವಾರಗಟ್ಟಲೆ ನೀರು ಓಡಿಸಕ್ಕಾಗಲ್ಲ. ನಾಳೆ ನೀರು ಬಂದಾಗ ಮಾತ್ರ ನೀರು ಉಪಯೋಗಿಸ್ಕೋಬಹುದು, ನಾಳೆ ನೀರು ಇಲ್ಲದಾಗ ನೀರು ಉಪಯೋಗಿಸ್ಕೊಳ್ಳಿಕ್ ಆಗಲ್ಲ ಅಂತಾರೆ. ಅದಕ್ಕೆ ನಮ್ಮ ಶಾಸಕರಲ್ಲಿ ಒಂದು ಮನವಿ, ನಾರ್ತ್ ಬ್ಯಾಂಕ್ ಹತ್ರ ಬಿಡ್ಗಂಡಿ ಮುಚ್ಚಿ ಕ್ಲೋಸ್ ಮಾಡ್ಕೊಂಡು, ನಮ್ಮಲ್ಲಿ ಬಿಡ್ಗಂಡಿ ಇದೆ ಲೋಪವನಿಗೆ, ಬಿಡ್ಗಂಡಿ ಓಪನ್ ಮಾಡ್ಕೊಂಡ್ರೆ ನಾವು ವಾರ ಪೂರ್ತಿ ಎಲ್ಲ ಕೆರೆಗೆ ವರ್ಷ ಪೂರ್ತಿ ನೀರು ಕೊಡ್ಬೋದು, ಏನೂ ತೊಂದರೆ ಆಗಲ್ಲ. ಅದ ನಮ್ಮ ಶಾಸಕರ ಗಮನಕ್ಕೆ ತರ್ತೀವಿ, ಅವರು ಸಹಕರಿಸ್ತಾರೆ ಅಂತ ನಾವು ನಂಬಿರ್ತೀವಿ. ತುಂಬಿಸಬೇಕು ಅಂತ ಪ್ರಾಜೆಕ್ಟ್ ಮಾಡಿದ್ವಿ. ಆಮೇಲೆ ಪುನಃ ಹೆಚ್ಚುವರಿ ಕೆರೆಗಳು ಸೇರಿಸಬೇಕು ಅಂತ ಮಾನ್ಯ ಶಾಸಕರು ಇದು 11 ಕೆರೆ ಸೇರಿಸಬೇಕು ಅಂತ ಹೆಚ್ಚುವರಿಗೆ 5 ಕೋಟಿ ಅನುದಾನ ನೀಡಿ ಪುನಃ ಪ್ರಾಜೆಕ್ಟ್ ಅಲ್ಲಿ ಅಗ್ರಿಮೆಂಟ್ ಆಗಿ ಈಗ ಆಲ್ರೆಡಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈಗ ಒಟ್ಟು 28 ಕೆರೆಗಳನ್ನ ತುಂಬಿಸ್ತಾ ಇದೀವಿ ಯೋಜನೆಯಿಂದ. ಉಳಿದೋಗಿದ್ರೆ ಯಾವ್ದಾದ್ರು ಬಿಟ್ಟೋಗಿದ್ರೆ ಏನು ಆತಂಕ ಪಡೋದು ಬೇಡ. ಯಾವ್ಯಾವ್ದು ಅಂತ ಹೇಳಿದ್ರೆ ಅದನ್ನ ಸೇರಿಸಿ DPR ಮಾಡಿ ಇನ್ನೊಂದು ಎಸ್ಟಿಮೇಟ್ ಮಾಡ್ಬಿಟ್ಟು ಇನ್ನೂ ವರ್ಕ್ ಅಪ್ರೂವ್ ಮಾಡಿಸ್ಕೊಡ್ತೀವಿ. ಯಾರು ಏನು ಆತಂಕ ಪಡೋದು ಬೇಡ, ನಮ್ದು ಬಿಟ್ಟೋಗಿದೆ ಅಥವಾ ನಮ್ದು ಮಾಡ್ತಾ ಇಲ್ಲ ಅಂತ. ನಿಮ್ದು ಯಾವ ಊರುಗಳದ್ದು ಯಾವ್ದು ಬಿಟ್ಟೋಗಿದೆ ಅದನ್ನ ಬರ್ಸಿದ್ರೆ ಅದೆಲ್ಲ ಸೇರಿಸಿ ನಾವು ಒಂದು DPR ಮಾಡ್ಬಿಟ್ಟು ಅಪ್ರೂವ್ ಮಾಡಿ ಅದನ್ನು ಕೆಲಸ ಮಾಡ್ಕೊಡ್ತೀವಿ. ಈಗ ಫಸ್ಟ್ ಸುಂಕಾತಣ್ಣೂರು ಏತ ನೀರಾವರಿಗೆ 30 ಕೋಟಿ ಅನುದಾನ ಬಿಡುಗಡೆ ಆಗಿತ್ತು. 30 ಕೋಟಿನಲ್ಲಿ 17 ಕೆರೆ ತುಂಬಿಸಬೇಕು ಅಂತ ಯೋಜನೆ ರೂಪಿಸಿದ್ರು.
ಅದಾದ್ಮೇಲೆ ಪುನಃ ಬಿಟ್ಟೋಗಿರೋ ಕೆರೆಗಳಿಗೆ ಇನ್ನು 11 ಕೆರೆಗಳಿಗೆ ಇನ್ನು ಪುನಃ 5 ಕೋಟಿ ಸೇರಿಸ್ಬಿಟ್ಟು ಅದು ಒಟ್ಟು 28 ಕೋಟಿಗೆ ನೀರೀಗ ಪೂರೈಕೆ ಮಾಡ್ತೀವಿ. ಈಗ ಬರೀ ನೀರು ತುಂಬಾ ವ್ಯವಸ್ಥೆನೋ ಅದು ಅಚ್ಚುಕಟ್ಟೆ ಕ್ಲೀನ್ ಮಾಡ್ಬೇಕು ಅಂತ ಏನಾದ್ರು ಇಲ್ಲ, ಬರೀ ಕೆರೆಗಳಿಗೆ ತುಂಬಿಸೋದು. ಯಾರೋ ಇಂಜಿನಿಯರ್ ಬಂದಿದ್ರು ನಮ್ಗೆ ಅಚ್ಚುಕಟ್ಟು ಮಾಡ್ತೀವಿ ನೀರು ಇಲ್ಲ, ಇದು ಈ 28 ಕೆರೆಗಳಿಗೂ ಅಚ್ಚುಕಟ್ಟಿಗೆ ನೀರು ಕೊಡೋದಿಲ್ಲ, ಬರೀ ಕೆರೆ ಉಳಿಯೋದಕ್ಕೆ ಕ್ಲೀನ್ ಮಾಡೋದಕ್ಕೆ ಅಂತ. ಇಲ್ಲ, ಅದು ಏನ್ ಮೈನರ್ ಬರೀ ಕ್ಲೀನಿಂಗ್ ಇರುತ್ತೆ ಅಷ್ಟೇ, ಡಿಸಿಲ್ಟಿಂಗ್ ಇಲ್ಲ ಎಸ್ಟಿಮೇಟ್ ಅಲ್ಲಿ. ಯಾವ್ದು ಮೈನರ್ ಮಾಡಿಲ್ಲ ಸರ್. ಕೆಲವು ಕೆರೆಗಳ ಈಗ ಮಾಟಳ್ಳಿ ಕೆರೆಗೆ ಬಂದಿದ್ರು ನೀರದೆ ಅಂತ ನಾವು ದೇವಸ್ಥಾನ ಮಣ್ಣು ನೋಡ್ಬೇಕಾಯ್ತು, ಹೊಡ್ಕೊಡ್ತೀವಿ ಅಂತ ಹೇಳಿದ್ರು ಅಷ್ಟೇ. ಅದು ಕ್ಲಿಯರ್ ಆದಾಗ್ಲೂ ಬರಲಿಲ್ಲ, ಖಾಲಿ ಆದಾಗ್ಲೂ ಬರಲಿಲ್ಲ. ಅದಕ್ಕೆ ಮತ್ತೇನಾದ್ರು ಮಾಡ್ತೀರಾ ಅಥವಾ ಮಾಡಲ್ವಾ? ಇಲ್ಲ, ಇದ್ರಲ್ಲಿ ಈ ಯೋಜನೆಯಲ್ಲಿ ಡಿಸಿಲ್ಟಿಂಗ್ ಏನು ಸೇರಿಸಿಲ್ಲ. ಏನಾದ್ರು ಇದ್ರೆ ತಾವು ಹೇಳಿಬೇಕಾದ್ರೆ ನೋಡ್ಬಿಟ್ಟು. ಅಲ್ಲ ಸರ್, ನಿಮಗೆ ಗೊತ್ತಿಲ್ಲ, ನಮ್ಗೆ ನಾವೇನ್ ನೋಡಿದವ ಎಷ್ಟು ಇಲ್ಲ ಇಲ್ಲ ಇಲ್ಲ, ಈ ಯೋಜನೆ ಇಲ್ಲ ಅಂತ ಹೇಳ್ತಾ ಇದ್ದೀನಿ ನಾನು. ಈ ಯೋಜನೆ ಸಾಮರ್ಥ್ಯವನ್ನ ಹೆಚ್ಚೋದಕ್ಕೆ ಉಳು ತುಂಬುವಂತದ್ದನ್ನು ಕೂಡ ಅದು ಡಿಸಿಲ್ಟಿಂಗ್ ಬೇರೆ ಯೋಜನೆ ಆಗುತ್ತೆ. ಯಾಕಂದ್ರೆ ನಮ್ಗೆ సార్ ఇక్కడ ಹೆಂಗೆ ನೀವು ದರ್ಶನ್ ಸರ್ ఇక్కడ ಹೆಂಗೆ ಮುಂದೆ ಬನ್ನಿ.